ಗದಗ ಜಿಲ್ಲೆ ರೋಣ ತಾಲೂಕಿನ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ತಗ್ಗುಗುಂಡಿಗಳಿಂದ ಹದಗೆಟ್ಟು ಹೋಗಿರುವುದನ್ನು 10 ದಿನಗಳ ಹಿಂದೆ ಜನಶ್ರೀ ನ್ಯೂಸ್ ವಾಹಿನಿಯಲ್ಲಿ ವರದಿ ಮಾಡಿದ ಬೆನ್ನಲ್ಲೇ ಸುಮಾರು 60 ರಿಂದ 70 ಕಿಲೋಮೀಟರ್ ರಸ್ತೆಗಳಲ್ಲಿನ ಗುಂಡಿ ಮುಚ್ಚುವ ಕಾರ್ಯ ಆರಂಭ ಆಗಿದೆ. ರಸ್ತೆ ಗುಂಡಿಗಳ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೋಣ ಶಾಸಕ ಜಿಎಸ್ ಪಾಟೀಲ್ ರವರು ರಸ್ತೆಯನ್ನ ಸರಿಪಡಿಸಲು ಸೂಚನೆಯನ್ನ ನೀಡಿದ್ದಾರೆ. ವಾಹನ ಸವಾರರೊಬ್ಬರು ಮಾತನಾಡಿ, ಜನಶ್ರೀ ವಾಹಿನಿಯ ಎಲ್ಲ ಸುದ್ದಿಗಳನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಿರ್ತೇನೆ. ಬಹಳ ಅಚ್ಚುಕಟ್ಟಾಗಿ ಸುದ್ದಿಗಳು ಬರುತ್ತವೆ. ಜನಶ್ರೀ ವಾಹಿನಿ ಸಾಮಾಜಿಕ ಕಳಕಳಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ ಎಂದಿದ್ದಾರೆ. ಇದೇನು ಮೇಲೆ ಡಾಂಬರ್ ಹಾಕ್ತಾರೆ ಏನು ಕಾಂಕ್ರೀಟ್ ಅಷ್ಟು ಹಾಕ್ತೀರಿ ಸರ್? ಡಾಂಬರ್ ಹಾಕ್ತೀರಾ ಕಾಂಕ್ರೀಟ್ ಹಾಕ್ತೀರಾ? ಡಾಂಬರ್ ಎಲ್ಲಿ ತನಕ ಸರ್ ಇದು? ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಏನೇನು ಬರ್ರಿ. ಈಗ ಎಷ್ಟು ದಿವಸ ಸರ್ ವರ್ಕ್ ಸ್ಟಾರ್ಟ್ ಮಾಡಿ? ನೀವೇನು ಮಾಡ್ತೀರಿ ಇಲ್ಲಿ? ಸುಮಾರು ಯಾವಾಗಲಿಂದ ಗಜೇಂದ್ರ ರೋಡ್ವರೆಗೂ ತುಂಬಾ ಗುಂಡಿಗಳು ಬಿದ್ದಿದ್ವು. ಸುಮಾರು ಒಂದು 60-70 ಕಿಲೋಮೀಟರ್ ಇಂದ ಇಲ್ಲಿ ಎಲ್ಲಾ ಸಂಚಾರ ಮಾಡೋದಕ್ಕೆ ರೈತರಿಗೆ, ಆಮೇಲೆ ಎಲ್ಲಾ 4 ವೀಲರ್ 2 ವೀಲರ್ಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಈ ಜನಶ್ರೀ ನ್ಯೂಸ್ ವಾಹಿನಿಯವರು ಇದನ್ನ ಪ್ರಸಾರ ಮಾಡಿ ರಾಜಕಾರಣಿಗೆ ತಲುಪುವಂತ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಕಾಮಗಾರಿ ಮತ್ತೆ ಸ್ಟಾರ್ಟ್ ಆಗಿ ಎಲ್ಲಾ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಜನಶ್ರೀ ನ್ಯೂಸ್ಗೆ ನಾನು ತುಂಬಾ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಕಳೆದ 9 ದಿವಸದಿಂದ ನಿಮ್ಮ ಮುಖ್ಯವಾಹಿನಿಯಲ್ಲಿ ಈ ವಿಷಯವನ್ನು ನಿಮ್ಮ ಮುಖ್ಯವಾಹಿನಿ ಪ್ರಸಾರ ಮಾಡಿದ್ರಿ. ಹಾಗಾಗಿ ಇಲ್ಲಿ ರಸ್ತೆ ಸಮಸ್ಯೆಗಳು ತುಂಬಾ ಇದ್ವು. ಅದರ ಪರಿಣಾಮ ನಿಮ್ಮ ಜನಶ್ರೀ ಮುಖ್ಯವಾಹಿನಿಯಲ್ಲಿ ಪ್ರಸಾರ ಮಾಡಿದ ಅದರ ಪರಿಣಾಮವಾಗಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಚೆನ್ನಾಗಿ ಮಾಡಿದೆ. ಹಾಗಾಗಿ ನಾವು ಜನಶ್ರೀ ಮುಖ್ಯವಾಹಿನಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಸುಮಾರು ಯಾವಾಗಲಿಂದ ಗಜೇಂದ್ರ ರೋಡ್ವರೆಗೂ ತುಂಬಾ ಗುಂಡಿಗಳು ಬಿದ್ದಿದ್ವು. ಸುಮಾರು ಒಂದು 60-70 ಕಿಲೋಮೀಟರ್ ಇಂದ ಇಲ್ಲಿ ಎಲ್ಲಾ ಸಂಚಾರ ಮಾಡೋದಕ್ಕೆ ರೈತರಿಗೆ, ಆಮೇಲೆ ಎಲ್ಲಾ 4 ವೀಲರ್ 2 ವೀಲರ್ಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಈ ಜನಶ್ರೀ ನ್ಯೂಸ್ ವಾಹಿನಿಯವರು ಇದನ್ನ ಪ್ರಸಾರ ಮಾಡಿ ರಾಜಕಾರಣಿಗೆ ತಲುಪುವಂತ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಕಾಮಗಾರಿ ಮತ್ತೆ ಸ್ಟಾರ್ಟ್ ಆಗಿ ಎಲ್ಲಾ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಜನಶ್ರೀ ನ್ಯೂಸ್ಗೆ ನಾನು ತುಂಬಾ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಕಳೆದ 9 ದಿವಸದಿಂದ ನಿಮ್ಮ ಮುಖ್ಯವಾಹಿನಿಯಲ್ಲಿ ಈ ವಿಷಯವನ್ನು ನಿಮ್ಮ ಮುಖ್ಯವಾಹಿನಿ ಪ್ರಸಾರ ಮಾಡಿದ್ರಿ. ಹಾಗಾಗಿ ಇಲ್ಲಿ ರಸ್ತೆ ಸಮಸ್ಯೆಗಳು ತುಂಬಾ ಇದ್ವು. ಅದರ ಪರಿಣಾಮ ನಿಮ್ಮ ಜನಶ್ರೀ ಮುಖ್ಯವಾಹಿನಿಯಲ್ಲಿ ಪ್ರಸಾರ ಮಾಡಿದ ಅದರ ಪರಿಣಾಮವಾಗಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಚೆನ್ನಾಗಿ ಮಾಡಿದೆ. ಹಾಗಾಗಿ ನಾವು ಜನಶ್ರೀ ಮುಖ್ಯವಾಹಿನಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಗುಂಡಿಗಳ ಸಮಸ್ಯೆ ಇದೆ. ಇನ್ನು ಗದಗ ಜಿಲ್ಲೆ ರೋಣ ತಾಲೂಕಿನ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿತ್ತು, ಸಂಪೂರ್ಣವಾಗಿ ತಗ್ಗು ಗುಂಡಿಗಳಿಂದ ಆವರಿಸಿತ್ತು. ಇದನ್ನ ಜನಶ್ರೀ ನ್ಯೂಸ್ ಇತ್ತೀಚೆಗೆ ಪ್ರಸಾರವನ್ನ ಮಾಡಿತ್ತು. ಈ ಸುದ್ದಿಯನ್ನ ನೋಡಿ, ಗುಂಡಿಗಳು ಎಷ್ಟಿದೆ, ಆದಷ್ಟು ಬೇಗ ಈ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ನ್ಯೂಸ್ಗಳನ್ನ ಈಗಾಗಲೇ ಪ್ರಸಾರವನ್ನ ಮಾಡಿತ್ತು. ಅದರ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ ಅವರು ಎಚ್ಚೆತ್ತುಕೊಂಡು ಆ ಗುಂಡಿಗಳನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಎಲ್ಲೆಲ್ಲಿ ಗುಂಡಿ ಇತ್ತೋ ಆ ಎಲ್ಲ ಗುಂಡಿ ಮುಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಜನಶ್ರೀ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಇನ್ನು ಸಾರ್ವಜನಿಕರು ಕೂಡ ಜನಶ್ರೀ ನ್ಯೂಸ್ ನ ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾವು ಜನಶ್ರೀ ನ್ಯೂಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಅದು ಜನಪರ ಕಾಳಜಿಯನ್ನ ಹೊಂದಿರುವಂತಹ ನ್ಯೂಸ್ ಆಗಿದೆ. ಸಾಕಷ್ಟು ಸುದ್ದಿಗಳನ್ನ ಬಿತ್ತರಿಸ್ತಾ ಇರ್ತಾರೆ. ಇದರಿಂದ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.